ಪಾಂಡವಪುರ ತಾಲೂಕಿನ ರೈತ ಸಂಘದ ನೂತನ ಅಧ್ಯಕ್ಷರಾಗಿ ಹೆಣ್ಣೆಹೊಳೆಕೊಪ್ಪಲು ಮಂಜುನಾಥ್ ಮತ್ತು ಡಾಮಡಹಳ್ಳಿ ಅಶೋಕ್ ರವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ತಿಳಿಸಿ ಸಂಘದ ಮುಂದಿನ ಚಟುವಟಿಕೆ ಬಗ್ಗೆ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಂಡವಪುರ ತಾಲೂಕು ರೈತ ಸಂಘದ ನೂತನ ಅಧ್ಯಕ್ಷರಾದ ಹೆಣ್ಣೆಹೊಳೆಕೊಪ್ಪಲು ಮಂಜುನಾಥ್ ಮತ್ತು ಪ್ರಧಾನ ಕಾರ್ಯದರ್ಶಿ ಡಾಮಡಹಳ್ಳಿ ಅಶೋಕ್ ರವರಿಗೆ ಹೂವಿನ ಹಾರ ಹಾಕಿ ಸಿಹಿ ತಿನ್ನಿಸಿ ಶುಭ ಕೋರಿದ್ದಾರೆ. ಪಾಂಡವಪುರ ತಾಲೂಕು ರೈತ ಸಂಘದ ನೂತನ ಅಧ್ಯಕ್ಷ ಹೆಣ್ಣೆಹೊಳೆಕೊಪ್ಪಲು ಮಂಜುನಾಥ್ ಮಾತನಾಡಿ, ಎಲ್ಲ ರೈತ ಸಂಘದ ಹಿರಿಯ ಹೋರಾಟಗಾರರು ಮುಖಂಡರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ತಾಲೂಕು ರೈತ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ದಿವಂಗತ KS ಪುಟ್ಟಣ್ಣಯ್ಯರವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಹಿರಿಯ ರೈತ ಸಂಘದ ಮುಖಂಡರುಗಳ ಸಹಕಾರದೊಂದಿಗೆ ರೈತ ಸಂಘಟನೆಯನ್ನು ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಪ್ರಬಲವಾಗಿ ಕಟ್ಟುವಂತಹ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ AL ಕೆಂಪುಗೌಡ, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷರಾದ ದಯಾನಂದ್, ರೈತ ಸಂಘದ ಮಾಜಿ ತಾಲೂಕು ಅಧ್ಯಕ್ಷರಾದ ಕೆನ್ನಾಳು ವಿಜಯಕುಮಾರ್, KT ಗೋವಿಂದೇಗೌಡ, ಕೆನ್ನಾಳು ನಾಗಣ್ಣ, ಕಟ್ಟೇರಿ ಮಾದೇವಣ್ಣ, ಹಿರೇಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಿವಕುಮಾರ್ ಸೇರಿದಂತೆ ರೈತ ಸಂಘದ ಹಿರಿಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ನಮ್ಮ ಕೆನ್ನಾಳು ವಿಜಯಕುಮಾರ್ ಅವರು ಅಧ್ಯಕ್ಷರಾಗಿ ಇದುವರೆಗೂ ಕಾರ್ಯನಿರ್ವಹಿಸಿದ್ದಾರೆ. ಈಗ ಅವ್ರಿಗೆ ಬದಲಾವಣೆ ಮಾಡಿ, ಯಾಕೆಂದರೆ ಅವರೇ ಕೇಳ್ಕೊಳ್ತಾ ಇದ್ದಾರೆ, ಈಗ ನನಗೆ ಸ್ವಲ್ಪ ಸಮಯ ಬೇರೆ ಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಆ ದೃಷ್ಟಿಯಿಂದ ಇವತ್ತು ಹೆಣ್ಣೆಹೊಳೆಕೊಪ್ಪಲು ಮಂಜುನಾಥ್ರವರನ್ನು ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ಹಿಂದಿನ ಕಮಿಟಿ ಇತ್ತೋ ಅದೇ ಕಮಿಟಿ ಮುಂದುವರಿಯೋದು. ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಇದುವರೆಗೆ ಕಾರ್ಯನಿರ್ವಹಿಸ್ತಿದ್ರು. ಅವರ ಬದಲಿಗೆ ಈಗ ಬೇರೆ ಯಾರನ್ನಾರ ಪ್ರಧಾನ ಕಾರ್ಯದರ್ಶಿ ಡಾಮರಳ್ಳಿ ಅಶೋಕ್ರವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ. ಏನು ಈ ಹೊಸ ಕಮಿಟಿ ಚಳುವಳಿಗೆ ಆದ್ಯತೆ ಕೊಟ್ಟು ಅವರೆಲ್ಲ ಮೊದಲಿದ್ದವ್ರೆ, ಲಿಸ್ಟ್ ಐತೆ. ಆಮೇಲೆ ಅದು ಕೊಡ್ತೀವಿ ಸರ್, ಆಮೇಲೆ ಕೊಡ್ತೀವಿ ಒಂದು ಲಿಸ್ಟ್ ಎಲ್ಲರಿಗೂ ವಾಟ್ಸಪ್. ಏನು ಹೋರಾಟ ಮಾಡ್ಕೊಂಡು ಈ ಚಳುವಳಿ ಬಂದಿದೆ, ಅದು ನಮ್ಮ ಈ ಕಾಲಕ್ಕೆ ಅದು ಅಂತ್ಯ ಆಗೋದು ಬೇಡ. ಯಾಕೆಂದರೆ ಯಾವುದೇ ಚಳುವಳಿ ಇಲ್ಲ ಅಂತ ಅಂದರೆ ಯಾವುದೇ ಒಂದು ಸರ್ಕಾರನ ನಿಯಂತ್ರಣ ಮಾಡೋದಕ್ಕೆ ಅಥವಾ ಅಧಿಕಾರಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಚಳುವಳಿ ನಾವು ಆದ್ಯತೆ ಕೊಡಬೇಕಾದ್ದು ಭಾರಿ ಮುಖ್ಯ. ಆದ್ದರಿಂದ ಈಗ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವ್ರನ್ನ ಆಯ್ಕೆ ಮಾಡಿದ್ದೀವಿ. ಏನು ಹಿಂದೆ ಇದ್ದರೂ ಅವ್ರನ್ನೇ ಇನ್ನೊಂದು ಅವಧಿಗೆ ಪದಾಧಿಕಾರಿಗಳನ್ನ ಮುಂದುವರಿಸಬೇಕು ಅಂತ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಯನ್ನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂತಹ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರೇ, ಹಾಗೆ ಈ ಸಂದರ್ಭದಲ್ಲಿ ನನ್ನ ಜೊತೆಗೂಡಿರುವಂತಹ ಎಲ್ಲ ರೈತ ಸಂಘಟನೆಯ ಹಿರಿಯರೇ, ಮಿತ್ರರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ನನ್ನ ಸನ್ಮಿತ್ರರೇ, ಹೆಚ್ಚು ಕಡಿಮೆ 1 ವರ್ಷ ಮೇಲಾಯಿತು ಅನಿಸುತ್ತೆ ಈ ಒಂದು ತಾಲೂಕು ರೈತ ಸಂಘದ ಜವಾಬ್ದಾರಿಯನ್ನು, ಹೆಚ್ಚುವರಿ ಜವಾಬ್ದಾರಿ ಅಂತಂದರೆ ಅಧ್ಯಕ್ಷ ಸ್ಥಾನವನ್ನು ನನಗೆ ನಮ್ಮ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು ಹಾಗೆ ನಮ್ಮ ರೈತ ಸಂಘಟನೆಯ ಹಿರಿಯರು ಈ ಒಂದು ಜವಾಬ್ದಾರಿಯನ್ನು ನೀನು ಹೊರಬೇಕು ಅಂತೇಳಿ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದರು. ನಾನು ಯಾವಾಗಲೂ ಕೂಡ ಈ ಒಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರಲಿಲ್ಲ. ಅವರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಪದ ಸ್ಥಿತಿಯನ್ನು ನಾನು ಹೊರಬೇಕಾಗಿ ಬಂತು. ಆದರೆ ನನ್ನದೇ ಸ್ವಂತ ಕೆಲಸ ಕಾರ್ಯಗಳು ತುಂಬ ಹೆಚ್ಚಾಗಿರೋದ್ರಿಂದ ಈ ಜವಾಬ್ದಾರಿಯನ್ನು
ಬಹಳಷ್ಟು ಸಮರ್ಪಕವಾಗಿ ನಿಭಾಯಿಸೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಒಂದು ಇದರಿಂದ ಮತ್ತೆ ನಾನು ಕ್ರಿಯಾಶೀಲವಾಗಿರಲಿಲ್ಲ. ಹಾಗಾಗಿ ಸಂಘಟನೆ ಮೇಲೆ ಒಂದು ಬೇರೆ ರೀತಿಯ ಒಂದು ಪರಿಣಾಮ ಬೀರಬಾರ್ದು ಅನ್ನುವಂಥ ದೃಷ್ಟಿನಲ್ಲಿ ನಾನು ನಮ್ಮ ಹಿರಿಯರನ್ನು ಹಾಗೆ ನಮ್ಮ ಶಾಸಕರನ್ನು ಕೂಡ ನಾನು ವಿನಂತಿ ಮಾಡಿಕೊಂಡೆ, ದಯಮಾಡಿ ಈ ಒಂದು ಸ್ಥಾನದಿಂದ ನನ್ನನ್ನು ತೆರವು ಮಾಡಿ ಕ್ರಿಯಾಶೀಲವಾಗಿರುವಂತಹ ಒಂದು ಜವಾಬ್ದಾರಿನ ಬೇರೆಯವ್ರಿಗೆ ವಹಿಸ್ಕೊಡಿ ಅಂತೇಳಿ ಆ ಒಂದು ಸಮಯ ಇವತ್ತು ಕೂಡ ಬಂದಿದೆ. ನಾನು ಶಾಸಕರನ್ನ ಮತ್ತು ಹಿರಿಯರನ್ನ ಒತ್ತಾಯ ಮಾಡೋಕ್ಕೆ ಪ್ರಾರಂಭ ಮಾಡಿ ಆಗಲೇ ಒಂದು 7-8 ತಿಂಗಳು ಕಳೆದೋಗಿದೆ. ಹಾಗಾಗಿ ಇವತ್ತು ಅದಕ್ಕೆ ಒಂದು ಒಳ್ಳೆಯ ಸಮಯ ಬಂದಿದೆ ಅಂತ ಅನ್ಕೋತೀನಿ. ನಾನು ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ರೈತ ಸಂಘಟನೆಯ ಎಲ್ಲ ಹಿರಿಯರು, ನಮ್ಮ ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ನನಗೆ ಅವರಿಂದ ಏನು ಸಹಕಾರ ಬೇಕಿತ್ತೋ ಆ ಎಲ್ಲ ಸಹಕಾರನ ನನಗೆ ನೀಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ಈಗ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂತಹ ಹೆಣ್ಣೋಳಿ ಕೊಪ್ಪಲು ಮಂಜು ಅವರು ಸಹ ನಮ್ಮ ಮಾನ್ಯ ದಿವಂಗತ ಶಾಸಕರಾದಂಥ ಪುಟ್ಟಣ್ಣಯ್ಯನವರ ಅವಧಿಯಿಂದನೂ ಕೂಡ ರೈತ ಸಂಘಟನೆ ಒಳಗಡೆ ತೊಡಗಿಸ್ಕೊಂಡಿರುವಂಥವ್ರು, ತುಂಬ ಕ್ರಿಯಾಶೀಲರು, ಯಾವುದೇ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಅವ್ರಿಗಿದೆ. ಅದ್ರ ಜೊತೆಗೆ ನಮ್ಮ ಅಶೋಕ್ರವರು, ಡಾಮಡಳ್ಳಿ ಅಶೋಕ್ ಅವರು ಕೂಡ ಹಾಗೆ ಅವರನ್ನು ಕೂಡ ನಿಭಾಯಿಸುವಂಥ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ನಾವು ಕೂಡ ಸಂಘಟನೆ ಒಳಗಡೆ ಇದ್ದು ಅವ್ರ ಜೊತೆ ಕೆಲಸ ಮಾಡುವಂಥದ್ರಲ್ಲಿ ನಾವು ಕೂಡ ಉತ್ಸುಕರಾಗಿದ್ದೇವೆ. ಆದರೆ ಹೆಚ್ಚಿನ ಜವಾಬ್ದಾರಿಯನ್ನು ನಾನು ಹೊರೋದಕ್ಕೆ ಸಾಧ್ಯ ಆಗಿಲ್ಲದೆ ಇರೋದ್ರಿಂದ ನಾನು ಇವತ್ತು ದಿವಸ ಒಂದು ಸ್ಥಾನದಿಂದ ತೆರವಾಗ್ತಾ ಇದ್ದೇನೆ. ನೀವು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಆಗಾಗ್ಗೆ ನಮಗೆ ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದೀರಾ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ತಾಲೂಕು ರೈತ ಸಂಘ ಒಂದು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಲಿ, ಹಾಗೆ ಹೋರಾಟಗಳು, ಚಳುವಳಿಗಳು ಮುಂದುವರಿಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಮೇಲುಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು, ರೈತ ಸಂಘದ ಹಿರಿಯ ಹೋರಾಟಗಾರರಾದಂಥ ಎಲ್ ಕೆಂಪುಗೌಡರು, ಕೆ ಟಿ ಗೋವಿಂದೇಗೌಡರು, ಕೆನ್ನಾಳ್ ನಾಗಣ್ಣವರು, ಕಟ್ಟೇರಿ ಮಾದೇವಣ್ಣ, ಕೆನ್ನಾಳ್ ವಿಜಯಣ್ಣ, ಎಲ್ಲ ಹಿರಿಯರು ಕೂಡ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಈ ಒಂದು ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಾಯಕರಾದಂಥ ದಿವಂಗತ ಕೆ ಎಸ್ ಪುಟ್ಟಣ್ಣಯ್ಯನವರ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಈ ರೈತ ಸಂಘಟನೆಯನ್ನು ಪಾಂಡವಪುರ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲೂ ಕೂಡ, ಯಾಕಂದರೆ ರಾಜ್ಯದಲ್ಲಿ ನಮ್ಮ ಪಾಂಡವಪುರ ತಾಲೂಕು ತನ್ನದೇ ಆದಂಥ ರೈತ ಚಳುವಳಿಗೆ ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿದೆ. ಅದನ್ನು ಎಲ್ಲ ಹಳ್ಳಿಗಳಲ್ಲೂ ಪ್ರಬಲವಾಗಿ ಕಟ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ, ಶಾಸಕರ ಮಾರ್ಗದರ್ಶನದಲ್ಲಿ, ಯಾಕೆಂದರೆ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಮೇಲುಕೋಟೆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಗಳನ್ನು ಮುಂದಿಟ್ಟುಕೊಂಡು ರೈತ ಸಂಘಟನೆಯನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡಂಗೆ ಈ ಸಂಘಟನೆಯನ್ನು ಶಕ್ತಿಯುತವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ, ಯಾವುದೇ ಒಂದು ಇವರು ಏನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ, ಅವರಿಗೆ ಚ್ಯುತಿ ಬರದ ಹಾಗೆ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ರೈತ ಸಂಘಟನೆಯ ಎಲ್ಲ ಹಿರಿಯ ಹೋರಾಟಗಾರರೇ ಹಾಗೂ ಹೊಸದಾಗಿ ಪದಾಧಿಕಾರಿಗಳಾದಂಥ ಹೆಣ್ಣೋಳಿ ಕೊಪ್ಪಲು ಮಂಜು ಮತ್ತು ಅಶೋಕ್ ಅವರೇ ನಮ್ಮಲ್ಲಿದ್ದಾರೆ. ಈ ತನಕ ರೈತ ಸಂಘಟನೆಯನ್ನು ಎಲ್ಲರೂ ಅವರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ರೈತ ಸಂಘನ ಇಲ್ಲಿ ತನಕ ಬೆಳೆಸ್ಕೊಂಡಿರೋದಕ್ಕೋಸ್ಕರ ಇನ್ನು ಮುಂದೆ ಯಾವ ರೀತಿ ನಾವು ಸ್ಥಳೀಯ ಮಟ್ಟದಿಂದ ಹಳ್ಳಿಗಳಲ್ಲಿ ಇನ್ನೂ ಯಾವ ಥರ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಈ ರೈತ ಸಂಘಟನೆಯನ್ನು ಇನ್ನೂ ಬಲವಾಗಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬದಲಾವಣೆಗಳನ್ನು ನಾವು ವಿಜಯಣ್ಣ ಅವರು ಮುಂಚಿಂದನೂ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅದೇ ರೀತಿ ಬದಲಾವಣೆನ ಎಲ್ಲ ಹಿರಿಯರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿರೋಂಥದ್ದು. ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ವಿಜಯಣ್ಣ ಅವರು ಅವರ ಕೆಲಸನ ಮಾಡಿರೋದಕ್ಕೆ, ಅದ್ರ ಜೊತೆಗೆ ಈಗ ಏನು ಹೊಸದಾಗಿ ಆಯ್ಕೆ ಇರೋರಿಗೆ ನಿಮಗೆ ಒಳ್ಳೆಯದಾಗಿ. ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿದ ಏನು ಹೋರಾಟಗಳು ಮಾಡ್ಕೊಂಡಿದೆ, ಅದ್ರ ಜೊತೆಗೆ ರಚನಾತ್ಮಕ ಹೋರಾಟಗಳನ್ನು ಯಾವ ಥರ ಮಾಡಬೇಕು, ಸ್ಥಳೀಯವಾಗಿ ನಾವು ರೈತರಿಗೆ ಬೆಲೆ ಯಾವ ಥರ ಕೊಡಿಸ್ಬೇಕು, ಬೆಳೆ ಬೆಳೀತಿರೋದ್ರ ಬೆಳೆಗಳಿಗೆ ಯಾವ ಥರ ಬೆಲೆ ಕೊಡಿಸ್ಬೇಕು, ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲಕ್ಕೆ ಯಾವ ಥರ ಎತ್ತಬೇಕು, ಈ ನಿಟ್ಟಿನಲ್ಲಿ ಯಾವ ಥರ ರೈತ ಸಂಘಟನೆಯೂ ನಾವು ಸ್ಥಳ ಮಟ್ಟದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ, ಅದನ್ನು ಹೋರಾಟದ ಜೊತೆಗೆ ರಚನಾತ್ಮಕ ಹೋರಾಟಗಳನ್ನು ಯಾವ ಥರ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ. ಅದನ್ನೆಲ್ಲ
ಕಾರ್ಯರೂಪಕ್ಕೆ ತರೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೀವಿ. ಇದೇ ರೀತಿ ಏನು ರೈತ ಸಂಘಟನೆ ಮಾಡಿದ್ವಿ, ಅದೇ ರೀತಿ ಸರ್ವೋದಯ ಕರ್ನಾಟಕ ಪಕ್ಷ ಏನಿದೆ ಅದರದ್ದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಸಮಿತಿಯನ್ನು ಮಾಡಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ವಹಿಸೋ ನಿಟ್ಟಿನಲ್ಲಿ ಅದನ್ನು ನಾವು ಮಾಡಬೇಕಂತ ಚರ್ಚೆ ಮಾಡ್ತೇವೆ. ಅದನ್ನು ಪ್ರತಿ ಹಳ್ಳಿಯಲ್ಲೂ ಅದು ಏನು ಚುನಾವಣೆಗಳನ್ನ ಯಾವ ಥರ ಎದುರಿಸಬೇಕು, ಅದಕ್ಕೆ ಆದಂಥ ಬೂತ್ ಮಟ್ಟದಲ್ಲಿ ಯಾವ ಥರ ಟೀಮ್ಗಳನ್ನು ಕಟ್ಟಬೇಕು, ಅದ್ರ ಬಗ್ಗೆಯೂ ನಾವು ಗಮನ ಹರಿಸಿ ಜೊತೆಗೆ ರೈತ ಸಂಘಟನೆ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷ ಎರಡನ್ನೂ ಮುಂದಕ್ಕೆ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಜೊತೆಗೆ ನಾವು ಹೆಚ್ಚಾಗಿ ಒಂದು ವಿಷಯ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾವು ಈ ಸೊಸೈಟಿಗಳನ್ನು ಯಾವ ಥರ ಮೇಲ್ಗಡೆ ತರಬೇಕು ಅನ್ನೋದ್ರ ಬಗ್ಗೆ ಅತಿಯಾದ ಗಮನ ಹರಿಸಿ ಅದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲ ಏನು ಕೃಷಿ ಸಹಕಾರ ಪತ್ತಿನ ಸಂಘಗಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇಲ್ಲಿ ತನಕ ಕೃಷಿ ಸಹಕಾರ ಪತ್ತಿನ ಸಂಘಗಳು ಇಲ್ಲ ಲೋನ್ ಕೊಡ್ತಾಯಿದ್ರು, ಇಲ್ಲ ಗೊಬ್ಬರ ಮಾರ್ತಾಯಿದ್ರು, ಅಥವಾ ಅದು ಬಿಟ್ಟರೆ ಈಗೇನು ಅಕ್ಕಿ ಮತ್ತು ದಿನಸಿ ಏನು ಬರುತ್ತೆ ಸರ್ಕಾರದಿಂದ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಕೆಲವು ಸೊಸೈಟಿಗಳಲ್ಲಿ ಅಡಿಷ್ನಲ್ 1-2 ಯಾವುದಾದ್ರೂ ಅಂಗಡಿ ಇಟ್ಕೊಳ್ಳೋದು ಈ ಥರದ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಈ ಸತಿ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದ್ವಿ. ಈಗಾಗಲೇ CEO ಗಳಿಗೆ 2-3 ಸತಿ ಮೀಟಿಂಗ್ ಮಾಡಿ ಅವ್ರುಗಳಿಗೆಲ್ಲರಿಗೂ ಟ್ರೈನಿಂಗ್ ಕೊಡ್ತಾಯಿದ್ವಿ. ಈಗ ಅದಾದ ನಂತರ ಎಲ್ಲ ನಿರ್ದೇಶಕರುಗಳು ಪಕ್ಷಾತೀತವಾಗಿ ಎಲ್ಲ ನಿರ್ದೇಶಕರನ್ನ ಏಪ್ರಿಲ್ 1ನೇ ತಾರೀಕು TAPCMSಲ್ಲಿ ನಾವೊಂದು ಅರ್ಧ ದಿನ ಮುಕ್ಕಾಲು ದಿನ ಕಾರ್ಯಾಗಾರ ಥರ ಮಾಡಿ ಅವ್ರಿಗೆ ಯಾವ ಥರ ಸೊಸೈಟಿಗಳನ್ನು ನಾವು ಮುಂದಕ್ಕೆ ತೊಗೊಂಡೋಗ್ಬೇಕು, ಅದು ಸೊಸೈಟಿಗಳ ಮೂಲಕ ಯಾವ ಥರ ನಮ್ಮ ರೈತರ ಹಳ್ಳಿಯ ಆರ್ಥಿಕ ಸ್ಥಿತಿಯನ್ನು ಯಾವ ಥರ ಮೇಲಕ್ಕೆ ಎತ್ತಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾಯಿದ್ವಿ. ಅದಕ್ಕೆ ನಾನು ಹೇಳ್ದಂಗೆ ಈ ಸೊಸೈಟಿಗಳಿಗೆ ರೈತರು ಬೆಳೀತಾ ಇರೋಂಥ ಪದಾರ್ಥಗಳನ್ನು ನಾವೇ ಯಾಕೆ ತಗೋಬಾರ್ದು ಅನ್ನೋದನ್ನು ಮಾಡ್ತಾಯಿದ್ದೀವಿ. ಅಂದರೆ ಈಗ ಏನು ಬೆಳೆ ಬೆಳೀತಾ ಇದ್ದಾರೆ ಆ ಬೆಳೆನ ಸೊಸೈಟಿಯವರೇ ತಗೊಂಡು ಮಾರಾಟ ಮಾಡ್ಬೋದು. ಸೊ ಅದಕ್ಕೆ ಬಂಡವಾಳ ಬೇಕಾಗಿರೋದನ್ನು ನಾವು ನಬಾರ್ಡು ಮತ್ತು DCG ಬ್ಯಾಂಕಿಂದ ಈ ಥರದ್ದು ಅವ್ರಗಳ ಜೊತೆನೂ ಚರ್ಚೆ ಮಾಡಿ ಅಲ್ಲಿಂದ ಏನೇನು ಅವ್ರಿಗೆ ಲೋನ್ ಕೊಡಿಸ್ಬೇಕು ಆ ವ್ಯವಸ್ಥೆನ ಮಾಡಿಕೊಡ್ತಾಯಿದ್ದೀವಿ. ಇದರಿಂದ ನಮ್ಮ ಗುರಿ ಇಷ್ಟೇ, ನಮ್ಮ ರೈತರಿಗೆ ಬೇಕಾಗಿರೋಂಥ ಬೆಳೆದಿರೋಂಥ ಬೆಳೆಗಳಿಗೆ ಬೆಲೆ ಸೂಕ್ತವಾಗಿ ಕೊಡಿಸ್ಬೇಕು. ನಾವು ಅದನ್ನು ಯಾವ ಥರ ಮಾಡಬೇಕಂತ ಸುಮಾರು 1 ವರ್ಷಗಳಿಂದನೂ ಎಲ್ಲ ಸುಮಾರು ಸೊಸೈಟಿಗಳನ್ನ ಐಡೆಂಟಿಫೈ ಮಾಡಿ ಕೆಲಸ ಮಾಡ್ತಾಯಿದ್ವಿ. ಈಗ ಒಂದು ಲೆವೆಲ್ಗೆ ತಗೊಬಂದಿದ್ದೀವಿ. ಅದನ್ನು ಈಗ ಇಡೀ ಕ್ಷೇತ್ರಾದ್ಯಂತ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಈಗ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ಅದಕ್ಕೆ ಒಂದು ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಪ್ರತಿ ಸೊಸೈಟಿಗೂ ನಾವೇ ಕೊಡ್ತಾಯಿದ್ದೀವಿ. ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಯಾವ ಥರ ಯೂಸ್ ಮಾಡಬೇಕು ಅಂತ. ಅಂದರೆ ಮನೆಗೂ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸಪ್ಲೈ ಡಿಮ್ಯಾಂಡನ್ನು ನಾವು ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಸಪ್ಲೈ ಡಿಮ್ಯಾಂಡ್ ಅಂತ ಏನು ಹೇಳಿದ್ರೆ, ಮನೆಗೆ ಹೋಗಿ ನಾವು ಎಷ್ಟು ಜನ ಇದ್ದಾರೆ, ಒಂದು ಫ್ಯಾಮಿಲಿಯಲ್ಲಿ ಏನೇನು ಇಡೀ ವರ್ಷದಲ್ಲಿ ಪ್ರತಿ ವಾರ ಏನೇನು ಕನ್ಸ್ಯೂಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ತಗೊಂಡಿದ್ದೀವಿ. ಈಗ ಒಂದು 4 ಜನ ಇದ್ದರೆ ಒಂದು ಫ್ಯಾಮಿಲಿಯಲ್ಲಿ 20 kg ಅಕ್ಕಿ ಸಾಕು, ಇಷ್ಟು ಬೆಳೆ ಬೇಕು, ಇಷ್ಟನ್ನು ಅದ್ರ ತಕ್ಕ ಹಾಗೆ ನಾವು ರೈತರಿಗೆ ಆ ಬೆಳೆ ಬೆಳೀರಿ ಅಂತಲೂ ಅಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಏನಿದೆ ಅದ್ರ ಪ್ರಕಾರ ಬೆಳೆ ಬೆಳೀರಿ ಅಂತ ಡೈರೆಕ್ಷನ್ ಕೊಡ್ತಾಯಿದ್ವಿ. ಮತ್ತು ಗ್ಯಾರಂಟಿ ನಾವು ತಗೋತೀವಿ ಅನ್ನೋದನ್ನು ಹೇಳ್ತಾಯಿದ್ವಿ. ಯಾಕೆಂದರೆ ನಮ್ಗೆ ಡಿಮ್ಯಾಂಡ್ ಇಲ್ಲಿದೆ ಅಂತ ಗೊತ್ತು, ಅದಕ್ಕೆ ಸಪ್ಲೈನ ಅವ್ರಿಗೆ ಹೇಳ್ತಾಯಿದ್ವಿ. ಅದ್ರ ಪ್ರಕಾರ ಮ್ಯಾಚ್ ಮಾಡಿ ನಾವು ಸ್ಥಳೀಯವಾಗಿ ಅದನ್ನು ಡೀಟೇಲ್ 1ನೇ ತಾರೀಕು ನಿಮ್ಗಳಿಗೆ ಹೇಳ್ತೀವಿ. ಅವತ್ತಿನ ದಿನ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ನಿರ್ದೇಶಕರು ಪಕ್ಷಾತೀತವಾಗಿ ದಯವಿಟ್ಟು ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಪ್ರತಿಯೊಬ್ಬರಿಗೂ ನಾವು ಕರೆ ಮಾಡಿ ಹೇಳ್ತಾ ಇದ್ದೀವಿ, ನೋಟಿಸ್ಗಳನ್ನು ಹಾಕಿ ಊರುಗಳಿಂದ ಯಾವ ಸೊಸೈಟಿಗಳಿಂದ ಹಾಕಿಸಿ ಕರೆಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ಥರ ರಾಜಕೀಯ ವ್ಯವಸ್ಥೆ ಅಲ್ಲ, ಅದು ಆನೆಸ್ಟ್ಲಿ ಅದು ನಮ್ಮ ರೈತರಿಗೆ, ಪ್ರತಿಯೊಬ್ಬ ರೈತರಿಗೆ ಆರ್ಥಿಕ ಸ್ಥಿತಿನ ಸರಿಪಡಿಸ್ಬೇಕು. ಮತ್ತು ಅವ್ರಿಗೆ ಉಪ ಉತ್ಪನ್ನಗಳನ್ನು ನಾವು ಯಾವ ಥರ ಮಾಡಬೇಕು, SHGಗಳನ್ನು ಬಳಸ್ಕೊಂಡು ಅವ್ರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಈಗ ಯಾವುದೇ ಊರಿಗೆ ಹೋದರೂ ಇಬ್ಬರು ಇರ್ತಾರೆ, ಒಬ್ಬರ ಹತ್ರ ಜಮೀನು ಇರ್ತೀವಿ, ಇನ್ನೊಬ್ಬರು ಜಮೀನು ಇರೋಕ್ಕಿಲ್ಲ, ಇಷ್ಟೇ ಇಂಥ ಜನರು ಇರ್ತಾರೆ. ಇಬ್ಬರಿಗೂ ನಾವು ಆರ್ಥಿಕವಾಗಿ ಮೇಲ್ಗೊತ್ತಬೇಕು. ಜಮೀನಿರೋರಿಗೆ ಸೂಕ್ತ ಬೆಳೆಗೆ ಬೆಲೆ ಕೊಡಿಸ್ಬೇಕು. ಜಮೀನು ಇಲ್ಲದೆ ಇರೋರಿಗೆ ಸೂಕ್ತವಾಗಿ ಅವ್ರಿಗೆ
ಉದ್ಯೋಗ ಸೃಷ್ಟಿ ಮಾಡಬೇಕು. ಈ ಎರಡನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಅದನ್ನು ಯಾವ ಥರ ಮಾಡಬೇಕು, ಈ ಸಿಸ್ಟಮ್ಗಳನ್ನು ಡೆವಲಪ್ ಮಾಡಿದ್ದೀವಿ, ಪ್ರಾಸೆಸಸ್ನ ಯಾವ ಥರ ಮಾಡಬೇಕು, ಮತ್ತು ಏನು ಬೆಳೆ ಬೆಳೀತಾರೆ ಆ ಬೆಳೆ ಬೆಳೆಯೋದಕ್ಕೆ ತಕ್ಕ ಹಾಗೆ ಉಪ ಉತ್ಪನ್ನಗಳು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾವು ಅವ್ರಿಗೆ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಯಾವ್ಯಾವ ರೀತಿಯಿಂದ ಒದಗಿಸ್ಬೇಕು, ಮತ್ತು ಯಾವ್ಯಾವ ಸ್ಕೀಮ್ಗಳಿದೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಅದನ್ನೆಲ್ಲ ಯೂಸ್ ಮಾಡೋಕ್ಕೋಸ್ಕರ ಮಾಡ್ತೀವಿ. ನಾವು ಸರ್ಕಾರಗಳ ಹತ್ರ ಎಲ್ಲರ ಹತ್ರನೂ MSP ಕೊಡಿ ಅಂತ ಕೇಳ್ತಾನೆ ಇರ್ತೀವಿ. MSP ಹೋರಾಟಗಳನ್ನು ಮಾಡ್ತಾ ಇರ್ತೀವಿ. ಆದರೆ MSP ಕೊಡಲ್ಲ, ನಾವು ಹೋರಾಟಗಳನ್ನು ಮಾಡಲ್ಲ. ಹಾಗೆ ಅದಕ್ಕೆ ನಾವು ರಚನಾತ್ಮಕ ಹೋರಾಟದ ಮೂಲಕ ನಮ್ಮ ಸ್ಥಳೀಯ ಎಲ್ಲ ಜನರನ್ನ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸ್ಬೇಕು, ಅವರಿಗೆ ಸೂಕ್ತ ಬೆಲೆ ಕೊಡಿಸ್ಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದಕ್ಕೆ ಸಹಕಾರ. ಆಮೇಲೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮೂಲಕ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಅವರು ಮತ್ತು ಚಂದ್ರಸ್ವಾಮಿ ಅವರು, ಏನು ಕೃಷಿ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಲೂಕನ್ನು ಸಾವಯವ ತಾಲೂಕು ಅಂತ ಘೋಷಣೆ ಮಾಡಿರೋದಕ್ಕೋಸ್ಕರ ಇದಕ್ಕೆ ನಮಗೆ ಬೇಕಾಗಿರೋಂಥ ಸಪೋರ್ಟು ಮತ್ತು ಎಲ್ಲ ರೈತರಿಗೆ ಈ ಒಂದು ಒಳ್ಳೆಯ ಸದಾವಕಾಶ ಎರಡು ಕಾರಣಕ್ಕೋಸ್ಕರ. ಒಂದು, ಅವ್ರಿಗೆ ಏನು ಬೆಳೆ ಬೆಳೀತಾರೆ ಸಾವಯವ ರೀತಿಯಲ್ಲಿ ಬೆಳೆದ್ರೆ ಅವ್ರಿಗೆ ಅತಿ ಹೆಚ್ಚು ಬೆಲೆ ಸಿಗೋಂಥದ್ದು ಗ್ಯಾರಂಟಿ. ಯಾಕೆಂದರೆ ನಿಮಗೆ ಗೊತ್ತಿರೋಂಥದ್ದು ಎಲ್ಲ ಸಿಟಿಗಳು ಇದರಿಂದೆಲ್ಲ ಇದಕ್ಕೆ ಬೇಡಿಕೆಗಳು ಜಾಸ್ತಿ ಆಗಿದೆ. ಇಡೀ ತಾಲೂಕನ್ನೇ ನಾವು ಸಾವಯವವಾಗಿ ಕನ್ವರ್ಟ್ ಮಾಡಿದಾಗ ಅವ್ರಿಗೆ ಅವ್ರ ಬೆಳೆಗಳಿಗೆ ಬೆಲೆ ಹೆಚ್ಚು ಸಿಗುತ್ತೆ. ಎರಡನೇ ವಿಷಯ, ನಿಮಗೆ ಗೊತ್ತಿರೋಂಥದ್ದು, ನಾವು ಔಷಧಿ ಹೊಡೆದು ಊಟ ಯಾವ ಥರ, ಈ ನಮ್ಮ ಹೆಲ್ತ್ ಯಾವ ಥರ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಿರೋಂಥದ್ದು. ಇದನ್ನೆಲ್ಲ ನಾವು ತಡಿಬೇಕಾದ್ರೆ ನಾವು ಒಳ್ಳೆಯ ಊಟನೂ ತಿನ್ನಬೇಕಾಗಿದೆ. ಅದರಿಂದ ನಮ್ಮ ಹೆಲ್ತುವೇ ಸುಧಾರಣೆ ಮಾಡ್ಕೋಬೋದು, ಅದ್ರ ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೋದು. ಇವೆರಡು, ಮತ್ತು ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೋದು. ಒಂದು ಮೇಜರ್ ಇಶ್ಯೂ ನಮ್ಮ ಇಡೀ ದೇಶದಲ್ಲಿ ಏನಾದರೂ ಗೊತ್ತಾಗದೇ ಇದ್ದಂಗೆ ನಾವು ಕೆಟ್ಟೋಯ್ತೈತೆ ಅಂದರೆ ಅದು ನಮ್ಮ ಮಣ್ಣಿನ ಫಲವತ್ತತೆ ಇಡೀ ದೇಶದಲ್ಲಿ ಸಮಸ್ಯೆ ಆಗಿರೋಂಥದ್ದು. ಅದನ್ನು ದಿನೇ ಕಳ್ಕೊತಾ ಇದ್ದೀವಿ. ಅದನ್ನು ಕಳ್ಕೊಳ್ಳೋಬಿಟ್ರೆ ಮುಂಚೆ ಇನ್ನೊಂದು ನಮ್ಮ ತಾಲೂಕನ್ನ ಅನೌನ್ಸ್ ಮಾಡಿದ್ದಾರೆ, ಏನು ಸಾವಯವ ತಾಲೂಕು ಅಂತ. ಇಲ್ಲಿಂದನೇ ಒಂದು ನಮ್ಮ ಬದಲಾವಣೆಗಳು ಶುರುವಾಗಲಿ ಅಂತ, ಮತ್ತು ನಿಮ್ಮ ಮೂಲಕ ಎಲ್ಲ ರೈತರಿಗೂ ನಾವು ಇದು ಕಷ್ಟ ಆಗ್ಬೋದು ಪ್ರಾರಂಭದಲ್ಲಿ, ಆದರೆ ಒಯ್ತಾ ನಾವು ಯಾವ ಥರ ಮಾಡಬೇಕು, ಅದಕ್ಕೆ ಬೇಕಾದಂಥ ಜೀವಾಮೃತ ಇರ್ಬೋದು, ಬೇರೆ ಅದನ್ನು ಯಾವ ಥರ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ 60 ದಿನ ನಾವೇನಾದರೂ ಲೇಟಾಗಿ ಸೆಲ್ ಮಾಡಿದ್ರೆ ಎಲ್ಲರೂ ಕಟಾವು ಒಂದೇ ಸತಿ ಆಟೋಮೆಟಿಕ್ಕಾಗಿ ಮಾಡ್ತೀವಿ. ಯಾಕಂದರೆ ಸೀಸನ್ ಬರ್ತದೆ ಅಷ್ಟು ಕಟಾವು ಮಾಡ್ತೀವಿ. ಮಧ್ಯವರ್ತಿಗಳು ಏನು ಮಾಡ್ತಿದ್ದಾರೆ, ತಗೊಂಡೋಗಿ ಸ್ಟೋರ್ ಮಾಡ್ತಿದ್ದಾರೆ. ಸೊ ಬರೀ ನಾವು ಸ್ಟೋರೇಜಿಂದ 60 ದಿನಗಳು ನಾವು ಏನಾದರೂ ಇಟ್ಕೊಳ್ಳೋಕ್ಕೆ ಸಾಧ್ಯ ಆದರೆ 30ರಿಂದ 60 ದಿನ 20ರಿಂದ 40% ಜಾಸ್ತಿ ದುಡ್ಡು ಬರ್ತೀವಿ, ಬೇಡಿಕೆ ಜಾಸ್ತಿ. ಯಾಕೆಂದರೆ ನಾವು ಮಾರ್ಕೆಟನ್ನು ಫ್ಲಡ್ ಮಾಡ್ತಾ ಇಲ್ಲ, ಎಲ್ಲ ತರಕಾರಿ ಏನೇ ಪದಾರ್ಥಗಳನ್ನ ಇನ್ನು 60 ದಿನ ಬಿಟ್ಟು ನಾವು ಮಾರ್ಕೆಟಿಗೆ ತರ್ತಾ ಇದ್ದೀವಿ. ಸೊ ಅವಾಗ ಏನಾಯ್ತು, 20ರಿಂದ 40% ನಮ್ಗಳಿಗೆ ಜಾಸ್ತಿ ಆಯಿತು. ಇದನ್ನೇ ಮಧ್ಯವರ್ತಿಗಳು ಮಾಡ್ತಾರೆ. ಅದನ್ನು ನಾವು ಯಾಕೆ ಮಾಡಬಾರ್ದು? ಸೊಸೈಟಿಯವರು, ಸೊಸೈಟಿ ಷೇರ್ದಾರರುಗಳು ಯಾರು? ರೈತರು. ಸೊ ಸೊಸೈಟಿಗೆ ದುಡ್ಡು ಮಿಕ್ಕಿದ್ರೆ ಯಾರಿಗೂ ಹೋಯ್ತದೆ? ರೈತರಿಗೆ. ಇರೋ ಷೇರ್ದಾರಗಳಿಗೆ ಬೋನಸ್ ಕೊಡ್ತಾ ಇದ್ದೀವಿ. ಸೊ ಅದನ್ನು ತಡೆಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಸೊಸೈಟಿಯವರು ಊರಲ್ಲಿರೋ ಎಲ್ಲರನ್ನೂ ಷೇರ್ದಾರಗಳನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿ ಮನೆಗೂ ಹೇಗೆ ಮಾಡ್ತೀವಿ, ಅವಾಗ ಏನಾಯ್ತು, ಎಷ್ಟು ಮನೆಗಳಿದೆ ಅಂತ ಗೊತ್ತಾಯಿತು, ಎಷ್ಟು ಎಕರೆ ಜಮೀನಿದೆ ಆ ಸೊಸೈಟಿಗೆ ತಕ್ಕಂತೆ. ಅದಾದಮೇಲೆ ಸೆಲ್ಫ್ ಸಫಿಷಿಯನ್ಸಿ ರಿಪೋರ್ಟ್ ಅಂತ ನಾವು ಮಾಡಿದ್ದೀವಿ. ಅಂದರೆ ಪರ್ಸೆಂಟೇಜ್, ಅಂದರೆ ಅವ್ರಿಗೆ ಗೊತ್ತಾಗಂಗೆ ಪ್ರತಿ ತಿಂಗಳು ನಾವು ಅದು ಇನ್ಕ್ರೀಸ್ ಮಾಡಬೇಕು. ಏನಂದರೆ ನಾವು ಬೆಳೆದಿದ್ದನ್ನು ನಾವು ಉಪಯೋಗ ಮಾಡ್ತಾಯಿದ್ದೀವಿ. ಎಷ್ಟು ಏನು ಉಪಯೋಗ ಮಾಡ್ತಾಯಿದ್ದೀವಿ ಅದೆಷ್ಟರನ್ನ ನಾವು ಬೆಳೀತಾ ಇದ್ದೀವಿ. ಇನ್ನೂ ಯಾಕೆ ನಾವು ಹೆಚ್ಚಾಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ? 60% ಆಗ್ಬೋದು, 60ರಿಂದ 65% ಯಾಕೆ ಮಾಡೋಕ್ಕಾಗಲ್ಲ? ಅವರೇ ಪ್ರಯತ್ನಗಳನ್ನ ಮಾಡಿ. ಈಗ ಈ FMCG ಪ್ರಾಡಕ್ಟ್ಸ್ ಅಂದರೆ ಈಗೆಲ್ಲ ಪ್ಯಾಕೇಜ್ಡ್ ಗೂಡ್ಸ್ಗಳು ಇರ್ತದೆ, ಅದನ್ನು ನಾವು ದಿನೇ ನಾವು ಯಾಕೆ ಕಮ್ಮಿ ಮಾಡಬಾರ್ದು? ಇಲ್ಲೇ ಸ್ಥಳೀಯವಾಗಿ ನಾವು ಉತ್ಪನ್ನಗಳು ಯಾಕೆ ಮಾಡ್ಕೋಬಾರ್ದು? ಇದನ್ನೆಲ್ಲ ಅದರಲ್ಲಿ ತೋರಿಸ್ತಾ ಇದ್ದೀವಿ ಸೆಲ್ಫ್ ಸಫಿಷಿಯನ್ಸಿ ಇಂಡೆಕ್ಸಲ್ಲಿ. ಇಲ್ಲಿ
ಈ ಮೆಂಬರ್ಸಲ್ಲಿ ಈ ರೈತರು ಪ್ರತಿಯೊಬ್ಬರು ಮನೆಗೆ ಹೋಗಿ ಇನ್ನೂ ಮಾಹಿತಿ ತಗೋಬೇಕು ಇಲ್ಲಿ. ಅವ್ರ ಎಷ್ಟು ಡೀಟೇಲ್ಸು ಮತ್ತು ಅವರು ಎಷ್ಟು ಎಕರೆ ಜಾಗಗಳು ಏನೇನು ಬೆಳೀತಾ ಇದ್ದಾರೆ, ಎಷ್ಟು ಅವರು ಈಲ್ಡ್ ಏನೈತೆ, ಏನೇನು ಇನ್ಪುಟ್ ಹಾಕ್ತಾವ್ರೆ, ಡ್ರಿಪ್ ಇರಿಗೇಷನ್ನು, ಯೂರಿಯಾ ಎಷ್ಟು ಹಾಕ್ತಿದ್ದಾರೆ, ಅಥವಾ ಫರ್ಟಿಲೈಸರ್ಗಳು ಏನೇನು ಹಾಕ್ತಿದ್ದಾರೆ, ಬರೀ ಒಂದೇ ಬೆಳೆ ಮಾಡ್ತೀರಾ, ಬಹು ಬೆಳೆಗಳನ್ನ ಮಾಡ್ತೀರಾ, ಅದನ್ನು ಡೀಟೇಲ್ ತಗೋತಾ ಇದ್ದೀವಿ. ಪ್ರತಿ ಮನೆ ಈಗ ಒಂದು ಫ್ಯಾಮಿಲಿಯಲ್ಲಿ 3 ಜನ ಬೇರೆ ಬೇರೆ ಆರ್ಟಿಸ್ಟ್ಗಳಿದೆ, ಆ ಒಂದು ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅದನ್ನು ಡೀಟೇಲ್ನ ತಗೋತಾ ಇದ್ದೀವಿ, ಯಾರ್ಯಾರು ರೈತರುಗಳು. ಅದಾದಮೇಲೆ ಎಷ್ಟು ಇನ್ಕಮ್ ಬರ್ತಾ ಇದೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅದಾದಮೇಲೆ